ನಿಮ್ಮಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಈ ಕಿತ್ತೂರು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ. ಅದು ಫುಲ್ ಮಳೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ, ಇನ್ನು ಅದಕ್ಕೆ ಟೈಮ್ ಇದೆ. ಆದರೆ ಪ್ರಧಾನಮಂತ್ರಿಗಳು ಕೂಡ ನಮಗೆಲ್ಲ ದೊಡ್ಡ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ನಮಗೂ ಕೂಡ ನಮ್ಮ ವರದಿಗಳಲ್ಲಿ ಇನ್ನ ಕೆರೆಗಳಿಗೆ ನೀರು ಹೋದ ಸತಿ ಏನ್ ಬಂದಿತ್ತು ಆ ವರ್ಷದ ಮಳೆ ವಾಡಿಕೆ ಮಳೆಯಂತೆ ಮಳೆ ಬಂದಿಲ್ಲ. ಕೆಲವು ಕಡೆ 10% ಬಂದಿದೆ, ಕೆಲವು ಕಡೆ 20%, ಕೆಲವು ಕಡೆ 30% ಇಲ್ಲಿ ನಿಂತಿದೆ. ಎಲ್ಲೂ ಸಮಪಾಲು ನೀರು ಬಂದಿಲ್ಲ. ತಮ್ಗೆಲ್ಲ ಗೊತ್ತಿದೆ, ತುಂಗಭದ್ರಾದಲ್ಲಿ ಬಹಳ ಭೀಕರವಾದಂತ ಒಂದು ಸಮಸ್ಯೆನ ನಾವೆಲ್ಲ ನೋಡ್ತಾ ಇದ್ದೇವೆ. ಹೋದ ವರ್ಷ ಗೇಟು 19ನೇ ಗೇಟ್ ಒಡೆದೋಗಿತ್ತು. ನಾನೇ ಅದಕ್ಕೆ ನೀರಾವರಿ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೆ. ತಕ್ಷಣ ಹೋಗಿ ಎಲ್ಲಾ ಗೇಟ್ಗಳನ್ನ ಬದಲಾಯಿಸಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಇದಲ್ಲದೆ ರಾಜ್ಯದ ಎಲ್ಲ ನೀರಾವರಿ ಗೇಟ್ಗಳನ್ನ 50 ವರ್ಷ ಯಾವ್ದಾದ್ರು ತುಂಬಿದೆ ಅದನ್ನೆಲ್ಲ ಟೆಕ್ನಿಕಲ್ ಆಗಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ವರದಿ ಬರ್ತದೋ ಅದನ್ನೆಲ್ಲ ನಾವು ಬದಲಾವಣೆ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ. ಸೊ ಈಗಾಗಲೇ 33 ಗೇಟ್ ಕೂಡ ಮಾಡಿದವು. ನಮ್ಮ ಸರ್ಕಾರದ ಮೊದಲನೇ ಕರ್ತವ್ಯ ರೈತರನ್ನ ಬದುಕಿಸ್ಬೇಕು. ಆ ತುಂಗಭದ್ರಾ ಸಮಸ್ಯೆ ಬಹಳ ದಿನದಿಂದ ನಿಂತಿದೆ. 31 TMC ನೀರು ಹೂಳು ಒಳಗಡೆ ತುಂಬಿದೆ. ಅದನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವ್ರ ಹತ್ರ ಕೂಡ ನಾನು ಚರ್ಚೆ ಮಾಡಿ ಖಾಸಗಿಯಾಗಿ, ಆಮೇಲೆ ಕೇಂದ್ರ ಮಂತ್ರಿಗಳ ಹತ್ರ ಚರ್ಚೆ ಮಾಡಿ, ಸೊ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆಗೋಸ್ಕರ 3 ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಕೇಂದ್ರ ಸಚಿವರಾದಂಥ CR ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕೂಡ ನಾವು ನಡೆಸಿ ಬಹಳ ದೊಡ್ಡ ಐತಿಹಾಸಿಕವಾದಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಏನು ಆ ನೀರೆಲ್ಲ ಅವ್ರಿಗೆ ಹೋಗ್ತಾ ಇತ್ತು, ಆಂಧ್ರ ಪ್ರದೇಶ ಹೋಗ್ತಾ ಇತ್ತು, ಅದು ಕೂಡ ಅವ್ರಿಗೆ ಮನವೊಲಿಸಿ ತೆಲಂಗಾಣ ಮುಖ್ಯಮಂತ್ರಿಗಳು, ಆಂಧ್ರ ಮುಖ್ಯಮಂತ್ರಿಗಳು ಮತ್ತು ನಾನು CRS ಪಾಟೀಲ್ ಅವರು ಒಪ್ಪಂದಕ್ಕೆ ಬಂದಿದ್ದೇವೆ. ನಾವು ಆ ನೀರನ್ನ ಸಮುದ್ರಕ್ಕೆ ಬಿಡೋದು ಬೇಡ, ನಮ್ಮಲ್ಲೇ ಜಗಳ ಆಡದೆ ಆ ಬ್ಯಾಲೆನ್ಸಿಂಗ್ ರಿಸರ್ವ್ನ ಮಾಡಿ ಆ ನೀರಿಗೆ ಉಳಿಸ್ಲಿಕ್ಕೆ, ರೈತರ ಬದುಕಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಆ ತೀರ್ಮಾನ ಮಾಡೋಣ ಅಂತೇಳಿ ನಾವು 3 ಜನನು ಒಂದು ಸೆಂಟ್ರಲ್ ಗವರ್ಮೆಂಟ್ ಒಂದು ಟೆಕ್ನಿಕಲ್ ಕಮಿಟಿ ಮಾಡಲಿಕ್ಕೆ ನಾವೆಲ್ಲ ಸಮ್ಮತಿಯನ್ನ ವ್ಯಕ್ತಪಡಿಸಿದ್ದೇವೆ. ಸೊ ಅವರು 100 ದಿನದಲ್ಲೇ 3 ತಿಂಗಳ ಒಳಗಡೆ ಅವರ ಟೀಮ್ 3 ಜನ ಆಫೀಸರ್ಸು, ನಮ್ಮಿಂದ ಒಬ್ರು, ತೆಲಂಗಾಣದಿಂದ ಒಬ್ರು, ಆಂಧ್ರ ಪ್ರದೇಶದಿಂದ 3 ಜನ ಸೇರಿ ಆ ಸೆಂಟ್ರಲ್ ಗವರ್ಮೆಂಟ್ ಆಫೀಸರ್ ಸೇರಿ ಒಂದು ಸಮಿತಿಯನ್ನ ಮಾಡಿ, ಟೆಕ್ನಿಕಲ್ ಕಮಿಟಿ ಮಾಡಿ ಅವ್ರು ರಿಪೋರ್ಟ್ ಕೊಡ್ತಾರೆ. ಅದಾದ ಮೇಲೆ ನಾವು ಏನ್ ಮಾಡಬೇಕು ಅಂತ ನಾವು ತೀರ್ಮಾನವನ್ನ ಮಾಡ್ತೇವೆ. ಒಟ್ಟು 3 ಜನನು ಕೂಡ ಆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದು ಬಹಳ ಅವಶ್ಯಕತೆ ಅನ್ನೋದನ್ನ ಒಪ್ಪಂದಕ್ಕೆ ನಾವು ಬಂದಿದ್ದೇವೆ. ಈ ಮಧ್ಯದಲ್ಲಿ ಕೃಷ್ಣ, ಕಾವೇರಿ, ಗೋದಾವರಿ ಜೋಡಣೆ ವಿಚಾರದಲ್ಲಿ ಕೂಡ ನಾವು ಒಪ್ಪಂದವನ್ನ ಮಾಡ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನ ವ್ಯಕ್ತಪಡಿಸಿದ್ದೇವೆ. ಅವರು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ನಾವು ಸಮ್ಮತಿಯನ್ನ ಕೊಟ್ಟಿದ್ದೇವೆ. ಸೊ 10% ನಮ್ದು, 90% ಅವ್ರು ಆಗ್ತಾರೆ. ಸೊ ಅದು ಬಹಳ ಒಂದು ಇಡೀ ನಮ್ಮ 3 ರಾಜ್ಯಗಳಿಗೂ ಬಹಳ ಅನುಕೂಲ ಆಗ್ತದೆ. ಸೊ ಆ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇವತ್ತು ನಾವು ಏನು ಬರಗಾಲ ಇದೆ, ಆ ಬರಗಾಲದಲ್ಲಿ ನಾನು ಮಧ್ಯದಲ್ಲೇ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಈಗಾಗಲೇ ನಾನು ಗುಲ್ಬರ್ಗ ಮುಗಿಸಿದ್ದೇನೆ. ಇವತ್ತು ಬಂದು ಬೆಳಗಾಂಗೆ ಬಂದು ಎಲ್ಲ ಶಾಸಕರು, ಸುಮಾರು 50ಕ್ಕೂ ಹೆಚ್ಚು ಶಾಸಕರು ಪಾಲ್ಗೊಂಡಿದ್ರು, ಸಂಸತ್ ಸದಸ್ಯರು ಪಾಲ್ಗೊಂಡಿದ್ರು, ವಿಧಾನ ಪರಿಷತ್ ಸದಸ್ಯರು ಕೂಡ ಬಂದು ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಬೀಜ ಬಿತ್ತನೆಗೆ ಏನು ಅನುಕೂಲ ಆಗಂತಕ್ಕೆ ಗೊಬ್ಬರಕ್ಕೆ ತಯಾರು ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇವೆ. ಕುಡಿಯೋ ನೀರಿನ ಬಗ್ಗೆ ಎಲ್ಲ ತಮ್ಮ ಸಮಸ್ಯೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೊ ನಮ್ಮ ಸರ್ಕಾರದಿಂದ ನಾವು ಡೆಪ್ಟಿ ಕಮಿಷನರ್ ಹತ್ರ ಒಂದು ಕ್ಷಣ ಇಟ್ಟಿದ್ದು, ಆದ್ರೂ ಕೂಡ ಕೆಲವು ಅನೇಕ ಸಮಸ್ಯೆಗಳನ್ನ ಮುಂದಕ್ಕಿಟ್ರು. ಸೊ ಅದಕ್ಕೆ ಇವತ್ತು ಈ ಬೆಳಗಾಂನಲ್ಲಿ ಸುವರ್ಣಸೌಧದಲ್ಲಿ ಒಂದು ವಿಶೇಷವಾದಂತಹ ತೀರ್ಮಾನವನ್ನ ಮಾಡಿದ್ದೇನೆ. ನಾನು ನಮ್ಮೆಲ್ಲ ಸೌದಿಗಳು ಒಟ್ಟಿಗೆ ಸೇರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ
ನಗರಗಳಲ್ಲಿ ಬಿಟ್ಟು ನಗರಕ್ಕೆ ಪ್ರತ್ಯೇಕವಾಗಿ ನಾನು ಮಾತಾಡ್ತೇನೆ. ಎಲ್ಲರೂ ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ನಮ್ಮ ಏನು ಒಂದು ಅವಕಾಶಗಳಿದೆ, ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಅಡಿಯಲ್ಲೇ ಕುಡಿಯೋ ನೀರಿಗೆ 1 ಕೋಟಿ ರೂಪಾಯಿವರೆಗೂ ಅವರು ಪ್ಲಾನ್ ಆಫ್ ಆಕ್ಷನ್ ಮಾಡಿ ಆ ಸಮಿತಿ ಸಭೆಯನ್ನ ನಡೆಸಿ ಅವರು ಕೊಡ್ಲಿಕ್ಕೆ ನಾವು ಅವ್ರಿಗೆಲ್ಲ ಒಪ್ಪಂದವನ್ನ ವ್ಯಕ್ತಪಡಿಸಿದ್ದೇವೆ. ಸೊ ಇದು ಕೇಂದ್ರ ಸರ್ಕಾರ ಏನ್ ಕೊಡ್ತದೋ ಬಿಡ್ತದೋ ಆಮೇಲೆ ನಾವು ನೋಡ್ತೇವೆ. ಈಗ ನಾವು ಅದಕ್ಕೆ ಅವ್ರಿಗೆಲ್ಲ ಪ್ಲಾನ್ ರೆಡಿ ಮಾಡ್ಕೊಳ್ಳಿ, ಸಮಿತಿಗಳನ್ನ ಮೀಟಿಂಗ್ ಮಾಡಿ, ಶಾಸಕರ ಅಧ್ಯಕ್ಷತೆಯಲ್ಲೇ ಸಮಿತಿ ಇರ್ತದೆ, ಅವರೇ ತೀರ್ಮಾನ ಮಾಡಿ ಅವರೇ ಅವರ ಪ್ರಾಜೆಕ್ಟ್ ಅನ್ನ ಅವರು ಸಲ್ಲಿಸೋದಕ್ಕೆ ಅವ್ರಿಗೆ ಈಗಾಗಲೇ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ. ಸೊ ನಾನು ಗುಲ್ಬರ್ಗಲ್ಲಿ ಏನು ತೀರ್ಮಾನ ಮಾಡಲಿಲ್ಲ, ಇಲ್ಲಿ ಬಂದು ನೋಡಿದೆ ನಾನು. ಇನ್ನ ಮೈಸೂರು ಡಿವಿಷನ್ ಮತ್ತು ಬೆಂಗಳೂರು ಡಿವಿಷನ್ ಇದೆ, ಆದರೆ ಎಲ್ಲ ಕಡೆ ನನ್ನ ರಿಪೋರ್ಟ್ಸ್ ಈಗಾಗಲೇ ಬಂದಿದೆ. ಎಲ್ಲೂ ಕೂಡ ನೀರು ಬಹಳ ಕೊರತೆ ಆಗ್ತಾ ಇದೆ. ಸೊ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಮುಂದೊಂದು ದಿನದಲ್ಲಿ ನೀರಾವರಿಗೆ ನೀರು ಬರ್ತದೋ ಇಲ್ಲೋ ನಾವು ಕಾದು ನೋಡಬೇಕಾಗಿದೆ. ಆದರೆ ಕುಡಿಯೋ ನೀರು ವಿಚಾರದಲ್ಲಿ ಎಲ್ಲ ಕೆರೆಗಳಲ್ಲಿ, ಈ ಡ್ಯಾಮ್ಗಳಲ್ಲಿ ಆ ನೀರನ್ನ ಸ್ಟಾಕ್ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ನಾವು ಮಾರ್ಗದರ್ಶನ ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದು ಬಹಳ ಪ್ರಮುಖವಾದಂತಹ ವಿಚಾರ. ಇನ್ನ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಏನೇನು ಬೇಕೋ ಅವರ ಸಮಸ್ಯೆಗಳು ಕೂಡ ಆಲಿಸಿದ್ದೇನೆ. ಅವರು ಕೂಡ ಕೆಲವು ನಾವು ಮುಂದುವರಿಸಿ, ನೀವು ಶಾಸಕರ ಜೊತೆ ಮೀಟಿಂಗ್ ಮಾಡಿ ನಿಮ್ದು ಏನಾದ್ರು ನೀತಿ ಬದಲಾವಣೆ ಆಗಬೇಕು ಅನ್ನೋದು ಕೂಡ ಬರ ಪರಿಹಾರದ ವಿಚಾರದಲ್ಲಿ ತಾವು ಹೇಳಿ ಅಂತ ಅವ್ರಿಗೂ ಕೂಡ ಅವಕಾಶ ಕೊಟ್ಟು ಕೆಲವು ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಪರಿಹಾರ ಕಂಡಿಡುವಂತಹ ವ್ಯವಸ್ಥೆನ ಅವ್ರು ಮಾಡ್ಕೊಳ್ಳಿ, ಸಮಸ್ಯೆನ ಬಗೆಹರಿಸಿ ಅಂತೇಳಿ ಅವರು ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಸೊ ಈ ಫರ್ಟಿಲೈಸರ್ಸ್ ವಿಚಾರದಲ್ಲಿ ನಾನು ಬೆಂಗಳೂರಿನಲ್ಲಿ ಮತ್ತೆ ಒಂದು ಮೀಟಿಂಗ್ ನಾನು ಮಾಡ್ತೀನಿ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಬರೀ 50% ಮಾತ್ರ ನಮ್ಗೀಗಾಗಲೇ ಫರ್ಟಿಲೈಸರ್ಸ್ನ ಕೊಟ್ಟಿದೆ. ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದಕ್ಕೆ ಫರ್ಟಿಲೈಸರ್ಸ್ ಹೀಗೆ ಅದು ಉಪಯೋಗಕ್ಕೆ ಬರ್ತದೋ ಬೇಡ ಇಲ್ವೋ ನಾವು ಒಟ್ಟೊಳಗೆ ಸ್ಟಾಕ್ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅನ್ನೋದು ತೀರ್ಮಾನಕ್ಕೆ ಬಂದಿದ್ದೇವೆ. ಬಿತ್ತನೆ ಬೀಜ ವಿಚಾರದಲ್ಲಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇವೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ನೀರಾವರಿ ಯೋಜನೆಗಳಿಗೆ ಮತ್ತು ನಮ್ಮ ಕುಡಿಯೋ ನೀರು ವಿಚಾರಕ್ಕೆ ಬಹಳ ಅಬ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಅಂತೇಳಿ ಅನೇಕರು ಸಲಹೆಗಳು ಕೊಟ್ಟಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜಾಗಗಳಲ್ಲಿ ಆ ಪೈಪ್ ಲೈನ್ ಎಳಿಲಿಕ್ಕೆ ತೊಂದರೆ ಮಾಡ್ತಾ ಇದ್ರೆ ಕುಡಿಯೋ ನೀರಿಗೆ ಅಂತೇಳಿ. ಸೊ ಅದಕ್ಕೆ ನಾನು ಅವ್ರಿಗೆ ನಿರ್ದಿಷ್ಟವಾದಂತ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಯಾವ ಕಾರಣಕ್ಕೂ ಕುಡಿಯೋ ನೀರಿನ ಪೈಪ್ ಲೈನ್ ಅಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಹಾಕೊಂಡು ಹೋಗ್ಲಿಕ್ಕೆ ಯಾವ ತರದ ತೊಂದರೆ ಕೂಡ ಕೊಡಬಾರದು. ಇದು ಪ್ರಯಾರಿಟಿ, ಇದು ಮಾನವೀಯತೆ ಪ್ರಶ್ನೆ ಅನ್ನೋದನ್ನ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಯಾರು ಕೂಡ ಜಮೀನಲ್ಲಿ ಕೆಲವರಿಗೆ ಫಾರೆಸ್ಟ್ ರೈಟ್ ಆಕ್ಟ್ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ತಂತು. ಇನ್ನ ಕೆಲವು ಕಡೆ ನಮ್ಮ ಸೋಷಿಯಲ್ ವೆಲ್ಫೇರ್ ಇಂದ ತೀರ್ಮಾನ ಆಗಿಲ್ಲ. ST ಅವ್ರಿಗೆ 75 ವರ್ಷ, ಜನರಲ್ ST ಅವ್ರಿಗೆ 25 ವರ್ಷ, ಜನರಲ್ ಬೇರೆಯವ್ರಿಗೆ 75 ವರ್ಷ ಅಂತಿತ್ತು. ಅದಕ್ಕೊಂದು ಸಮಿತಿ ಇದೆ. ಇನ್ನ ಕೆಲವು ನಮ್ಮ ಫಾರೆಸ್ಟ್ ಅವರು ತಕರಾರುಗಳು ಆಗ್ತಾ ಇದ್ದಾರೆ. ಯಾರನ್ನು ಕೂಡ ಒಕ್ಕಲು ಎಬ್ಬರಿಸಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದರ ಕಾನೂನು ಪ್ರಕಾರ ಅವ್ರಿಗೆ ಏನ್ ಹಕ್ಕು ಸಿಕ್ಕೊಡ್ಬೇಕು ಆ ಹಕ್ಕನ್ನ ಕೊಡ್ಬೇಕಾಗ್ತದೆ. ಯಾರು ಕೂಡ ರೈತರನ್ನ ಫಾರೆಸ್ಟ್ ಅಲ್ಲಿ ಯಾರು ಟ್ರೈಬಲ್ಸ್ ಇರ್ಬೋದು, ಜನರು ಇರ್ಬೋದು, ಯಾರು ಮೂಲಭೂತವಾಗಿ 100 ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ತಲಂತರವಾಗಿ ಅವ್ರನ್ನ ರಕ್ಷಣೆ ಮಾಡಬೇಕು. ಇದು ನಮ್ಮ ಸರ್ಕಾರದ ನೀತಿ ಅನ್ನೋದನ್ನ ನಾನು ನಮ್ಮೆಲ್ಲ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಇದಲ್ಲದೆ ತಮ್ಗೆಲ್ಲ ಗೊತ್ತಿದೆ, ರಾಮ ಮಂದಿರದಲ್ಲಿ ಯಾವ ರೀತಿ ದೊಡ್ಡ ನಮ್ಗೆಲ್ಲ ಅಗೌರವ ಬಂದಿದೆ. ನೀವೆಲ್ಲ ಬಹಳ ಭಕ್ತಿಯಿಂದ ಇಟ್ಟಿಗೆ ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ, ಚಿನ್ನ ಕೊಟ್ಟಿದ್ದೀರಿ, ಬೆಳ್ಳಿ ಕೊಟ್ಟಿದ್ದೀರಿ, ದುಡ್ಡು ಹಾಕಿದ್ದೀರಿ, ಎಲ್ಲ ಹೋಗಿ ಹಾಕಿದ್ದೀರಿ. ಇದೊಂದು ದೊಡ್ಡ ಕಳ್ತನದ ಒಂದು ದೊಡ್ಡಾಗಿ ನಮ್ಗೆಲ್ಲ ಮಾನಸಿಕವಾಗಿ ದೊಡ್ಡ ಅವಮಾನ ಆಗಿದೆ. ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಈ ರೀತಿ ಮಾಡಿ ಈ ರೀತಿ ತೊಂದರೆ ಆಗಿರೋದು ನಮ್ಗೆಲ್ಲ ಗೊತ್ತಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲಕದ ಎದುರುಗಡೆ CCTVಯನ್ನ ಅಳವಡಿಸಬೇಕು.
ಮತ್ತು ಆ CCTV ಕಲೆಕ್ಷನ್ ಓಪನ್ ಮಾಡುವಂತ ಜಾಗ, ಹಣ ತೆಗೆಯುವಂತ ಜಾಗ, ಹಣ ಎಣಿಸುವಂತ ಜಾಗ ಎಲ್ಲ ಕೂಡ ಪೊಲೀಸು SP ಕಚೇರಿಗೆ ಅಲ್ಲಿ ಆ ಸಂಬಂಧಪಟ್ಟಂತ ತಾಲೂಕ್ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗಾಗಲಿ ನೇರವಾಗಿ ಮತ್ತು ಡೆಪ್ಟಿ ಕಮಿಷನರ್ ಕಚೇರಿಗಳಿಗೆ ಒಂದು ಲೈನ್ ಅನ್ನ ನಮ್ಮಲ್ಲಿ ಯಾವ ರೀತಿ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ತಾವೆಲ್ಲ ಗಮನಿಸಿದಿರಿ. ಟ್ರಾಫಿಕ್ ವಿಚಾರದಲ್ಲಿ ಒಂದು ಕಂಟ್ರೋಲ್ ರೂಮ್ ಡ್ಯಾಶ್ ಬೋರ್ಡ್ ಹಾಕಿರ್ತೀವಲ್ಲ, ಆ ರೀತಿ ನೀವೆಲ್ಲ ಮಾಹಿತಿಯನ್ನ ನಮ್ಮ ಸರ್ಕಾರದ ಯಾವ್ದಾವ್ದು ದೇವಸ್ಥಾನಗಳು ಮುಜರಾಯಿ ಇಲಾಖೆ ಇದೆ, ಎಲ್ಲೇ ಮುಜರಾಯಿ ದೇವಸ್ಥಾನ ಇಲಾಖೆ ಇಲ್ಲದೆ ದೊಡ್ಡ ದೊಡ್ಡ ದೇವಸ್ಥಾನ ಅಲ್ಲಿ ಕಂಪಲ್ಸರಿ ಒಂದು CCTV ಕ್ಯಾಮ್ರಾವನ್ನ ಇಡಬೇಕು. ಪ್ರತಿಯೊಂದು ಹಣ ಕಲೆಕ್ಟ್ ಮಾಡುವಾಗ, ಕೂಡಿಸುವಾಗ, ಬೀಗ ತೆಗೆಯುವಾಗ, ಬೀಗ ಮುಚ್ಚುವಾಗ ಯಾವಾಗಲೂ ಕೂಡ 24/7 ಆ ಕ್ಯಾಮ್ರಾ ಆನ್ ಆಗಿರಬೇಕು. ಅದಕ್ಕೆ ಸೂಕ್ತವಾದಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಜೊತೆಗೆ SIR ಬಗ್ಗೆ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇನೆ. ರೈಟ್ ಟು ವೋಟ್, ರೈಟ್ ಟು ಲೀವ್. ನಿಮ್ಮ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳಿಕ್ಕೆ ನಾವೀಗಾಗಲೇ ಎಲ್ಲರೂ ಕೂಡ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಯಾರ್ಯಾರಿಗೆ ಅವಶ್ಯಕತೆ ಇದೆ, 10 ವರ್ಷದ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಯಾರ್ಯಾರು ಇದ್ದಾರೆ ಅಂತವ್ರಿಗೆ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ 4.25 ಲಕ್ಷ ಕೋಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಿದೆ. SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಇನ್ಕಮ್ ಬಡವ್ರ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲ ಸರ್ಟಿಫಿಕೇಟ್ ಇದೆ. ಅವೆಲ್ಲ ಆನ್ಲೈನ್ ಅಲ್ಲಿ ಇದೆ. ಆನ್ಲೈನ್ ಅಲ್ಲೂ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಯಾರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು ಅವರು ಕೂಡ ಮನೆ ಬಾಗಿಲಿಗೆ ಉಚಿತವಾಗಿ ಕೊಡ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಇದಲ್ಲದೆ ಪ್ರತಿ ಒಂದು ಬೂತ್ ನಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಅನ್ನ ಮಾಡಿ ಜನರಿಗೆ ಅವರ ಮತದ ಹಕ್ಕನ್ನ ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ನಾವು ಸಹಾಯವನ್ನು ನಾವು ಮಾಡ್ತೇವೆ. ಇದು ನಾವು ಸೇರಿ ಒಟ್ಟಿಗೆ ನಮ್ಮ ಜವಾಬ್ದಾರಿ. ಇದು ಎಲ್ಲರೂ ಕೂಡ ಮತವನ್ನ ಕೊಡಬೇಕು ಅಂತೇಳಿ. ಸೊ ಆಮೇಲೆ ಗ್ಯಾರಂಟಿ ಯೋಜನೆ ಈಗಾಗಲೇ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಬೇಕಾದಷ್ಟು ಕೆಲವರು 10 ಟೆಲಿಫೋನ್ ನಂಬರ್ ಅವರು ಒಂದೇ ಫೋನ್ಗಿತ್ತು, ಒಂದು 5-6-10 ಅಕೌಂಟ್ಗೆ ಒಬ್ಬರಿಗೆ ಹಣ ಹೋಗ್ತಾ ಇತ್ತು. ಇವೆಲ್ಲ ಕೂಡ ನಮ್ಮ CIG ರಿಪೋರ್ಟ್ ಅಲ್ಲಿ ನಮಗೆ ವರದಿ ಬಂದಿದೆ. ಇದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದೀವಿ. ಆಮೇಲೆ ಸುಮಾರು ಲಕ್ಷಾಂತರ ಜನ 100ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸತ್ತಾದ್ಮೇಲೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕದೆ ಮನೆ ಯಜಮಾನರ ಅಕೌಂಟ್ ಹೋಗ್ತಾ ಇತ್ತು. ಅದು ಕೂಡ ಮಾಹಿತಿ ಬಂದಿದೆ. ಅದನ್ನ ಕೂಡ ತಡೆಗಟ್ಟಲಿಕ್ಕೆ ಮತ್ತೆ ಅದನ್ನ ಹೊಸದಾಗಿ ಅವರ ಮಾಹಿತಿಯನ್ನ ಒದಗಿಸ್ಕೊಡ್ಬೇಕು. ನೋ ಯುವರ್ ಕಸ್ಟಮರ್ ಅಂತೇಳಿ ಯಾರಿಗೆ ಅದನ್ನ ಕೊಡ್ತಾ ಇದೀವಿ. ಹೊಸ ಭಾವಚಿತ್ರವನ್ನ ಪಡ್ಕೊಳ್ಳಿಕ್ಕೆ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಯಾರು ಕೊಡ್ತಾ ಇದೀವಿ ಅವ್ರಿಗೆ ಮತದಾನದ ಹಕ್ಕು ಇರೋದನ್ನ ಫಸ್ಟ್ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಈಗಾಗಲೇ 2 ಗೃಹ ಜ್ಯೋತಿ, ಗೃಹಲಕ್ಷ್ಮಿ 2 ಕಡೆಗೂ ಹೊಸದಾಗಿ ನೀವು ಒಂದು ಅರ್ಜಿಯನ್ನ ಯೋಜನೆ ಮುಂದುವರಿತದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಏನ್ ತೀರ್ಮಾನ ಮಾಡಿದ್ದೋ ಯಾವ ಕಾರ್ಯಕ್ರಮ ಕೂಡ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ, ಎಲ್ಲರೂ ಕೂಡ ಮುಂದುವರಿತದೆ. ಬಟ್ ಕೆಲವ್ರಿಗೆ ಏನು ಸಮಸ್ಯೆ ಇತ್ತು, ಏನು ನಮಗೆ ನಮ್ಮ ಇವರು ಆಡಿಟರ್ಸ್ ನಮ್ಗೇನು ಗೈಡ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಪರಿಶೀಲನೆಯನ್ನು ನಾವು ಮಾಡ್ತಾ ಇದ್ದೇವೆ. ರೈತರಿಗೆ ಬಹಳ ಫ್ರಾಡ್ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಅದನ್ನ ನಾನು ಬೆಂಗಳೂರಿನಲ್ಲಿ ಒಂದು ಸಪರೇಟ್ ಆಗಿ ಮೀಟಿಂಗ್ ಮಾಡಿ, ಏನು ಗುಲ್ಬರ್ಗಾ ಕಡೆ ಒಂದು ಮಾಹಿತಿ ನನಗೆ ಬಂದಿದೆ, ಇಲ್ಲೂ ಕೂಡ ನಾನು ನೆಕ್ಸ್ಟ್ ಬೆಂಗಳೂರಿನಲ್ಲಿ ಇನ್ಸೂರೆನ್ಸ್ ಬಗ್ಗೆ ರೈತರಿಗೆ ಎಷ್ಟು ಹಣ ಕಟ್ತಾ ಇದ್ದಾರೆ, ಏನು ಅವ್ರಿಗೆ ಸಿಗ್ತಾ ಇದೆಯಾ ಇಲ್ಲ, ಏನು ಎತ್ತ ದಳ್ಳಾಳಿಗಳ ದಂಧೆ ನಡೀತಾ ಇದೆ ಅನ್ನೋದು ಕೂಡ ನನ್ನ ಗಮನಕ್ಕೆ ಕೆಲವು ಶಾಸಕರೆಲ್ಲ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ಮಾಡ್ತೇನೆ. ಬಹಳ ಜನ ಶಾಸಕರು ಮೋಡ ಬಿತ್ತನೆ ಆಗಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಶಾಸಕರು ನಾವೊಂದು ಪ್ರಯೋಗ ಮಾಡಬೇಕು, ಹಿಂದೆ ಆಗಿತ್ತು. ಮೊನ್ನೆ ಏನೋ ಶಾಸಕರೆಲ್ಲ ಸೇರಿ ಅವ್ರವ್ರ ಹಣ ಹಾಕೊಂಡು ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಕೆಲವು ಯಶಸ್ವಿ ಆಗಿದೆ ಅಂತ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಳ್ತೇನೆ. ಬೆಂಗಳೂರಿನಲ್ಲಿ ಒಂದು ಸಪರೇಟ್ ಮೀಟಿಂಗ್ ಮಾಡ್ತೇನೆ. ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ನಾನು ಗಂಭೀರವಾದಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ತೇವೆ. ಇದಲ್ಲೇ ನಮ್ಮ ಭೂ ದಾಖಲೆಗಳು ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವರು ಒಂದು ವಿಶೇಷವಾದ, ಹಿಂದೆ ಕೃಷ್ಣ ಬೈರೇಗೌಡರು ಅದನ್ನ ನಡೆಸ್ತಾ ಇದ್ರು. ಇದು ನಮ್ಮ ಸರ್ಕಾರಕ್ಕೆ ಬಹಳ ಪ್ರಿಯವಾದಂತ ಪ್ರಾಜೆಕ್ಟ್.
ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಎಲ್ಲರ ಬದುಕಿನಲ್ಲಿ ಅವರ ಆಸ್ತಿಗಳಿಗೆ ದಾಖಲೆಗಳನ್ನ ಅವರ ಫೋಟೋ ಸಮೇತ GS ಮಾಡಿ ಅವರ ಮಾಲೀಕತ್ವದಲ್ಲಿರುವಂತಹ ಆಸ್ತಿಗಳಿಗೂ ಫೋಟೋ ತೆಗೆಸಿ ಅವ್ರಿಗೊಂದು ಸಪರೇಟ್ ಆಗಿ ಒಂದು ಆಸ್ತಿ ದಾಖಲೆಗಳನ್ನ ಒದಗಿಸ್ಕೊಳ್ಳುವಂತ ವಿಚಾರ. ಭೂಮಿ ಗ್ಯಾರಂಟಿ ಅದನ್ನು ಕೂಡ ಇಡೀ ರಾಜ್ಯದ ಎಲ್ಲ ನಾಗರಿಕರಿಗೆ ರೆವಿನ್ಯೂಲಿ ಮತ್ತು ನಮ್ಮ ಖಾತಾ ಇದಲ್ಲದೆ ಈಗಾಗಲೇ ನಾನು ಘೋಷಣೆ ಮಾಡಿದಂತೆ ಎಲ್ಲರಿಗೂ ಕೂಡ ಯಾರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ 60-40 ವರೆಗೂ 20% ಪ್ಲಸ್ ಮೈನಸ್ ಎಲ್ಲರಿಗೂ ಕೂಡ ಅವ್ರಿಗೆ ಅರ್ಜಿಯನ್ನ 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀನಿ. ಅವರು ಫೋಟೋ ಸಮೇತ ಕೊಡಬೇಕು, ದಾಖಲೆಗಳನ್ನು ಕೊಡಬೇಕು. ಕ್ರಮಬದ್ಧವಾಗಿರೋರಿಗೆ ಕೆಲವರಿಗೆಲ್ಲರೂ ಕೂಡ 60-40 ವರೆಗೂ ರೆಸಿಡೆನ್ಷಿಯಲ್ಗೆ ಅವಕಾಶವನ್ನ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಇದನ್ನು ಕೂಡ ನಾನು ಕಟ್ಟುನಿಟ್ಟಿನಿಂದ ನಮ್ಮೆಲ್ಲ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಪಾರ್ಲಿಮೆಂಟರಿ ರೈತರಿಗೆ ನಾನೇ ಇರಿಗೇಷನ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಐತಿಹಾಸಿಕವಾದಂತ ತೀರ್ಮಾನ ಇದೇ ಬೆಳಗಾಂನಲ್ಲಿ ತೆಗೆದುಕೊಂಡಿದ್ದೇವೆ. ಆ ಪ್ರಕಾರ ಅವ್ರಿಗೆಲ್ಲ ಕೂಡ ಹಣ ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ. ಆಗಲೇ ಸಿದ್ದರಾಮಯ್ಯನವರು ಇದ್ದಾಗ ಕೆಲವರಿಗೆಲ್ಲ ಹಣನೂ ಕೊಟ್ಟಿದ್ದೇವೆ. 35 ಲಕ್ಷ 40 ಲಕ್ಷ ಇವೆಲ್ಲ ತೀರ್ಮಾನ ಮಾಡಿದ್ದೇವೆ. ಇವೆಲ್ಲ ಹಂತವಾಗಿ ಆಗ್ತದೆ. ಇದು ಒಟ್ಟು ಹೆಚ್ಚು ಕಮ್ಮಿ 70,000ದಿಂದ 1 ಲಕ್ಷ ಕೋಟಿ ರೂಪಾಯಿಗೂ ಆಗ್ತದೆ. ಕೆಲವರಿಗೆ ಏನು ರಿಹಾಬಿಲಿಟೇಷನ್ ಸ್ಕೀಮ್ ಇದೆ ಅದ್ರ ಬಗ್ಗೆ ನಾವು ಹೊಸದಾಗಿ ಚರ್ಚೆ ಮಾಡ್ತಾ ಇದೀವಿ, ಯಾವ ರೀತಿ ಅವರಿಗೆ ಕೊಡಬೇಕು ಅಂತ. ಯಾಕೆಂದ್ರೆ ಕೆಲವರೆಲ್ಲ ಕೋರ್ಟ್ಗೆ ಹೋಗಿ ಅಲ್ಲಿ 10 ಕೋಟಿ 12 ಕೋಟಿ ರೂಪಾಯಿ ಆರ್ಡರ್ ಮಾಡಿಸ್ಕೊಂಡು ಬಂದಿದ್ರು. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ತಿರ್ಗಾ ಅದಕ್ಕೆ ಮರುಪರಿಶೀಲನೆ ಮಾಡಲಿಕ್ಕೆ ಎಲ್ಲ ವಾಪಸ್ ಅರ್ಜಿಯನ್ನು ಹಾಕಿಸಿದ್ದಾರೆ. ಸೊ ಅದೆಲ್ಲ ಕೂಡ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಯಾರಿಗೂ ಕೂಡ ಜಮೀನು ಕಳ್ಕೊಂಡವ್ರಿಗೆ ನಾವು ಸಹಾಯ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ. ಹಂಗಂತೇಳಿ ನಾವು ಕಾನೂನು ಚೌಕಟ್ಟು ಬಿಟ್ಟು ಅದಕ್ಕೆ ಪರಿಹಾರವನ್ನ ನ್ಯಾಯಬದ್ಧವಾದಂತ ಪರಿಹಾರವನ್ನು ಕೊಡಬೇಕು ಅನ್ನೋದು ತೀರ್ಮಾನವನ್ನು ಮಾಡಿದ್ದೇವೆ. ನಾನು 5 ಬಾರಿ ನಮ್ಮ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದ್ದೀನಿ. 5 ಬಾರಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡಿದ್ದೇನೆ. ಅವ್ರಿನ್ನ ತಲೆ ಅಳ್ಳಾಡಿಸ್ತಾ ಇದ್ದಾರೆ, ಇನ್ನ ಉತ್ತರ ಕೊಟ್ಟಿಲ್ಲ. ನನ್ನ ಬಿಜೆಪಿ ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರು, ಎಲೆಕ್ಷನ್ ಮುಂಚಿತ ಸೆಲೆಬ್ರೇಷನ್ ಮಾಡಿದ್ರು. ಸಣ್ಣ ವಿಚಾರ ಈಗ ಒತ್ತಾಯ ಮಾಡ್ತಾ ಇದ್ದೀನಿ. ಮೊನ್ನೆ ಕೂಡ ನಾನು ದೆಹಲಿಯಲ್ಲಿ ನನಗೆ ಮಿನಿಸ್ಟರ್ ಸಿಕ್ಕಿದ್ರು, ಅವರು ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ನೋಡೋಣ, ನನ್ನ ಪ್ರಯತ್ನ ಸತತ ಅದು ಗೊತ್ತಿದೆ ನನಗೆ. ಅದಕ್ಕೆ ನಾವು ಅದಿರ್ಬೋದು, ಕಾವೇರಿ ಇರ್ಬೋದು, ವಿ ಆರ್ ಅಟ್ ಇಟ್. ನಾವು ಅದ್ರ ಬಗ್ಗೆ ಖಂಡಿತ ನಮ್ಮ ಪ್ರಯಾರಿಟಿ ರೈತನ ಬದುಕು. ನೀರಿನ ವಿಚಾರದಲ್ಲಿ ತಾವು ತೆಲಂಗಾಣ ಮತ್ತು ಹೈದರಾಬಾದ್ 2 ರಾಜ್ಯಗಳನ್ನ ವಿಶ್ವಾಸ ಹೊಂದಿದೆ. ಅದೇ ರೀತಿಯಲ್ಲಿ ಗೋವಾ ಮತ್ತು ಇದು ಮಹಾರಾಷ್ಟ್ರ ಮಹದಾಯಿ ವಿಚಾರ ಮತ್ತು ಕಳಸಾ-ಬಂಡಿ ವಿಚಾರ ಖಂಡಿತ ಆ ಪ್ರಯತ್ನ ಕೂಡ ನಾನು ನಾನು ಬರ್ಬೇಕಾದ್ರೆ ನಾನು MB ಪಾಟೀಲ್ HK ಪಾಟೀಲ್ ಅದೇ ವಿಚಾರ ಪ್ರಸ್ತಾವನೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ರಿಪೋರ್ಟ್ಸ್ ನಾವು ನೋಡಿದ್ದೇವೆ. ಇಲ್ಲೂ ಕೂಡ ಕೆಲವು ರೈತ ಇವರು ನಮ್ಮ ಕನ್ನಡ ಸಂಘಟನೆಗಳು ಬಂದು ನನ್ನ ಭೇಟಿ ಮಾಡಿದ್ದಾರೆ. ಅವರು ಅಹವಾಲನ್ನ ಕೊಟ್ಟಿದ್ದಾರೆ. ಅದು ಸಾರಾಂಶ ನೋಡ್ತೀವಿ. ಕರ್ನಾಟಕ ರಾಜ್ಯದ ಗಡಿ ಹಿತಕ್ಕೆ ಏನೆಲ್ಲ ಬೇಕೋ ನಾವೆಲ್ಲದಕ್ಕೂ ಕೂಡ ಬದ್ಧ ಇದ್ದೇವೆ. ನಾನು ಅದನ್ನ ವಿಚಾರ ಸ್ವಲ್ಪ ಕಂಪ್ಲೀಟ್ ರಿಪೋರ್ಟ್ಸ್ ನ ತರಿಸ್ಕೊಂಡು ಬೆಂಗಳೂರಲ್ಲಿ ನಾನು ಮಾತಾಡಿ ಅವ್ರನ್ನು ಕೂಡ ಬೆಂಗಳೂರಿಗೆ ಕೆಲವರು ಆಹ್ವಾನ ಮಾಡ್ತೀನಿ. ಇದು ರಾಜ್ಯದ ವಿಚಾರ, ಇದು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನವನ್ನು ಮಾಡ್ತೇವೆ.